ನಾನು ಯಾಕ ಮಾವಿನಕಾಯಿ ತಿನ್ನೋ ಅಷ್ಟು ಉಳಿತು ಗೊತ್ತಾ ಅಲ್ವೇನೆ ಪ್ರೀತಿ ಅಕ್ಕ? ಹೂ ಮಾನು, ಕರೆಕ್ಟಾಗಿ ಹೇಳ್ದೆ. ಮಾವಿನಕಾಯಿ ತುಂಬಾನೇ ಹುಳಿ ಇತ್ತು ಅನ್ಸುತ್ತೆ. ನೀನ್ ತಿಂದೇ ಇದ್ದಿದ್ದೆ ಒಳ್ಳೇದಾಯ್ತು ದೀಪಾ. ನೋಡು, ಇವಾಗ ಅಳ್ಬಾರ್ದು. ಅಮ್ಮನ ಹತ್ರ ಹೇಳಿ ನಿಂಗೆ ಇನ್ನೊಂದು ಮಾವಿನಕಾಯಿ ಕೊಡಿಸ್ತೀನಿ, ಆಯ್ತಾ? ಅಳ್ಬೇಡ್ವೆ. ಅಕ್ಕ, ನೀನ್ ಇನ್ನೊಂದು ಮಾವಿನಕಾಯಿ ಕೊಟ್ರು ಅವನೇ ಕಿತ್ಕೊಂಡು ಹೋಗ್ತಾನೆ. ಅಬ್ಬೆ ಅವನ್ಗೇನು ಹೇಳೋದಿಲ್ಲ, ಎಲ್ಲ ನಮ್ದೇ ತಪ್ಪು. ನಾನಪ್ಪಗೆ ಶಿಕ್ಷೆ ಕೊಡಿಸ್ತೀನಿ. ನೀನ್ ನೋಡ್ತಾ ಇರು ಅಕ್ಕ. ಅಳ್ಬೇಡ ಅಕ್ಕ, ಅಳ್ಬೇಡ ಅಕ್ಕ, ಅಳ್ಬೇಡ ಅಕ್ಕ. ಏ ಅಪ್ಪು, ಯಾರಾದ್ರೂ ಇದನ್ನ ಮಾವಣ್ಣೆಣ್ಣು ಅಂತಾರೇನು? ಒಳ್ಳೆ ಆಲೂಗಡ್ಡೆ ತರ ಇದೆ. ಆಗ್ಲೇ ನೋಡಿದ್ರೆ ಈರುಳ್ಳಿ ತರ ಇತ್ತು. ಯಾಕೋ ಅಪ್ಪು, ನೀನ್ ಸರಿಯಾಗಿ ಕಲಿತಾನೇ ಇಲ್ಲ. ನಾನೇನಮ್ಮ ಮಾಡ್ಲಿ? ಈ ಪೆನ್ ಒಂಚೂರು ಸರಿಗಿಲ್ಲ. ನಾನೇನು ಮಾವಿನ ಚಿತ್ರ ಬರೆಯಕ್ ಹೋದ್ರೆ ಆಲೂಗಡ್ಡೆ ತರ ಬರೆಯುತ್ತೆ, ಆಲೂಗಡ್ಡೆ ತರ ಬರೆಯಕ್ ಹೋದ್ರೆ ಈರುಳ್ಳಿ ತರ ಬರೆಯುತ್ತೆ. ಅದಕ್ಕೆ ಹೇಳೋದು ನಂಗೆ ಯಾವ್ದಾದ್ರು ಒಳ್ಳೆ ಪೆನ್ ತಂದ್ಕೊಡು ಅಂತ. ಆಮೇಲೆ ನೋಡಮ್ಮ ಹೇಗ್ ಬರಿತೀನಿ ಮಾವಿನ ಚಿತ್ರ ಅಂತ. ನನ್ನ ಹತ್ರನೇ ಆಟ ಆಡ್ತೀಯಾ? ಇತ್ತೀಚೆಗೆ ಸುಳ್ಳು ಬೇರೆ ಹೇಳಕ್ ಕಲ್ತಿದ್ಯಾ? ಅವಾಗ್ಲಿಂದ ನೋಡ್ತಾನೆ ಇದೀನಿ. ನೆಟ್ಟಿಗೆ ಓದಕ್ಕಾಗಲ್ಲ, ಗಮನ ಕೊಟ್ಟು ಬರೆಯೋದಕ್ಕಾಗಲ್ಲ. ಅದಕ್ಕ ಪ್ರಸಂಗ ಮಾತಾಡ್ತೀಯಾ? ನೆಟ್ಟಿಗೆ ಬರೆದ್ರೆ ಸರಿ, ಇಲ್ಲ ಅಂದ್ರೆ ಇವತ್ತು ನೀನ್ ಚರ್ಮ ಸುಳ್ದು ಬಿಡ್ತೀನಿ. ಬರೆಯೋ, ಬೇಗ ಬರೀ. ದೀಪಕ್ಕನ ಹತ್ರ ಇದ್ದ ಮಾವಿನಕಾಯಿ ಕತ್ತಿಂದೆ. ಇವಾಗ ಮಾವಿನಕಾಯಿ ಚಿತ್ರ ಬರೆಯಕ್ಕಾಗಲ್ವಾ ನಿಂಗೆ? ಹಂಗೆ ಆಗ್ಬೇಕು. ನಿನ್ ಕತ್ತಿನಿದ್ದಕ್ಕೆ ಹೀಗಾಗ್ತಿರೋದು. ನೋಡ್ತಾ ಇರು, ದುರಾಸೆ ಮಾಡಿದ್ರೆ ಏನಾಗುತ್ತಂತ ನಿಂಗೆ ಗೊತ್ತಾಗುತ್ತೆ. ಒಳ್ಳೆ ಮಾತಲ್ಲಿ ಹೇಳಿದ್ರೆ ಸರಿ, ಇಲ್ಲ ಅಂದ್ರೆ ನಾಲ್ಕು ಬಿಡ್ತೀನಿ. ಅದು ಕರಡಿ ಹಣ್ಣಿರೋ ಪ್ರಸಾದ. ಕರಡಿ ಹಣ್ಣಿನ ಪ್ರಸಾದನ? ಏನೋ ಇದು? ಅದು ತುಕ್ಕೋಜಿ ಪ್ರಸಾದ. ಅದರೊಳಗಡೆ ಕರಡಿ ಹಣ್ಣಿರುತ್ತೆ. ತುಕ್ಕೋಜಿನ? ಒಳ್ಳೆ ಮಾತಲ್ಲಿ ಹೇಳಿದ್ರೆ ಸರಿ, ಯಾರೋ ಅದು? ತುಕ್ಕೋಜಿ ಅಂದ್ರೆ ಪಕ್ಕದ ಮನೆ ಆಡು. ತುಕ್ಕೋಜಿ ಪ್ರಸಾದ ಇದು. ಏನೋ ಇದು? ಮೇಕೆ ಸಗಣಿ ತಿಂತಿದ್ಯಾ? ನಿನಗೇನ್ ಬಂದಿತ್ತು ರೋಗ? ಸಲ ಏನಾದ್ರೂ ಇದನ್ನ ಮುಟ್ಟು ನಿನ್ ಕೈ ಕಾಲು ಮುರಿತೀನಿ. ಹೋಗೋ, ಬಾಯಿ ತೊಳ್ಕೊಂಬಾ. ಎದ್ದೋಗು ಬೇಗ. ಅಯ್ಯೋ ಶಿವನೇ, ಇವನ್ ಯಾಕೆ ಹೀಗಾಡ್ತಿದ್ದಾನೆ? ಎಲ್ಲ ಇವಂದೇ ಕೆಲಸ. ಮಾಡೋದೆಲ್ಲ ಮಾಡಿ ನಗ್ತಿರೋದು ನೋಡು. ನೀನೇ ತಾನೇ ಅಪ್ಪುಗೆಲ್ಲ ಹೇಳ್ಕೊಟ್ಟಿರೋದು. ನಿಜ ಬೊಗ್ಳೋ. ಈ ಆಟ ಎಲ್ಲ ಬಿಟ್ರೆ ಸರಿ, ಇಲ್ಲ ಅಂದ್ರೆ ನೀನ್ ಹಂಗೆ ಬೈತೀರಾ? ಅಪ್ಪು ಏನ್ ಮಾಡಿದ್ರು ಬೈಯಲ್ಲ. ಅವ್ನು ನಮ್ಗೆ ಎಷ್ಟು ಕಾಟ ಕೊಡ್ತಾನೆ ಗೊತ್ತಾ? ಮನು, ತಪ್ಪು ಮಾಡಿದ್ಯಾ. ಅದ್ರ ಮೇಲೆ ಚಿಕ್ಕಮ್ಮನ್ಗೆ ಎದುರು ಉತ್ತರ ಕೊಡ್ತೀಯಾ?
ತಪ್ಪಾಯ್ತು ಅಂತ ಹೇಳು, ಕ್ಷಮೆ ಕೇಳೋರ್ನ. ಅಮ್ಮ, ಅಣ್ಣ ಏನ್ ಮಾಡ್ದ ಗೊತ್ತಾ? ಅಕ್ಕನ್ಗೆ ಅಬ್ಬೆ ಕೊಟ್ಟಿದ್ ಮಾವಿನಕಾಯಿನ ಕಿತ್ಕೊಂಡ್ಬಿಟ್ಟ. ಮತ್ತೆ ಅಕ್ಕನ್ಗೆ ಕೊಡ್ಲೇ ಇಲ್ಲ. ಅಕ್ಕ ಎಷ್ಟು ಹತ್ಲು ಗೊತ್ತಾ? ಅಣ್ಣ ಮಾಡಿ ತಪ್ಪು ತಾನ, ಅವನ್ಗೆ ಯಾಕೆ ಮಾಡಲ್ಲ? ಅದನ್ನೆಲ್ಲ ಕೇಳಕ್ ನೀನ್ ಯಾರು? ತಪ್ಪು ಮಾಡಿದ್ಯಾ ಒಪ್ಕೋ. ಚಿಕ್ಕಮ್ಮನ ಕಾಲಿಗೆ ಬಿದ್ದು ಕ್ಷಮೆ ಕೇಳೋ. ಬೇಕಾಗಿಲ್ಲ ಬಾನಿ. ಮನು ಈ ಮನೆ ವಾರಸ್ದಾರ. ಅವನು ತಪ್ಪಾಯ್ತು ಅಂತ ಯಾರ ಹತ್ರನೂ ಕ್ಷಮೆ ಕೇಳೋ ಅಗತ್ಯ ಇಲ್ಲ. ಅಬ್ಬೆ, ಬಾನಿ, ಮನು ನನ್ನ ಹತ್ರ ಅಪ್ಪುಗೆ ಶಿಕ್ಷೆ ಕೊಡ್ತೀನಿ ಅಂತ ಹೇಳಿದ್ದ, ಅದೇ ರೀತಿ ಕೊಟ್ಟಿದ್ದಾನೆ. ಅಲ್ಲಿಗೆ ಲೆಕ್ಕ ಚುಕ್ತಾಯ್ತು. ಏ ಮಂಜರಿ, ಏನೇ ಅಪ್ಪನ ಬೆಳೆಸಿರೋ ರೀತಿ ಇದು? ಸಗಣಿ ತಿನ್ಬಾರ್ದು ಅಂತ ಗೊತ್ತಿಲ್ಲ ಅವನಿಗೆ? ನಿನ್ ತಲೆನಂತೂ ಸಗಣಿ ತುಂಬಿಕೊಂಡಿದೆ. ಈಗ ಇವನ್ ತಲೆಗೂ ಅದನ್ನೇ ತುಂಬಿಸ್ತಾ ಇದೆಯಾ? ಸರಿಯಾಗಿದ್ದೀರಾ ಅಮ್ಮ ಮಗ. ಅನ್ನ ತಿನ್ಬಿಟ್ ಬಾ. ಹೇಳೋ, ಯಾರು ಹೇಳ್ಕೊಟ್ಟಿದ್ದೀ ಕೆಟ್ಟ ಬುದ್ಧಿನೆಲ್ಲ? ಅಪ್ಪುಗೆ ಸಗಣಿ ತಿನ್ಸ್ತೀಯಾ? ಅಮ್ಮ, ಅದು ಸಗಣಿ ತಿನ್ಸಿದಲ್ಲ, ಶಿಕ್ಷೆ ಕೊಟ್ಟಿದ್ದು. ನಾನು ಸಿಂಹ ವಂಶದ ಒಡೆಯ ಅಲ್ವಾ? ಅವ್ನು ತಪ್ಪು ಮಾಡ್ದ, ಅದಕ್ಕೆ ನಾನು ಶಿಕ್ಷೆ ಕೊಟ್ಟೆ. ಅಮ್ಮನ್ಗೆ ವಾದಿಸ್ತೀಯಾ? ಯಾರ ಹತ್ರ ಹೇಗ್ ಮಾತಾಡ್ಬೇಕು ಅಂತ ಮೊದಲು ಕಲ್ತ್ಕೋ. ಹಾಕ್ತೀನೀಗ. ಅಮ್ಮ, ಅಪ್ಪನ ಮಾಡಿ ತಪ್ಪಲ್ವಾ? ಅಪ್ಪ ಮೊದ್ಲು ಅವ್ನ್ ಮಾವಿನಕಾಯಿ ಕೊಟ್ರು, ಯಾಕೆ ದೀಪಕ್ಕನ್ ಮಾವಿನಕಾಯಿ ಕಿತ್ಕೊಂಡ್ಬಿಟ್ಟ? ನಿಂಗಾಗ್ಲಿ ಅಕ್ಕಂಗಾಗ್ಲಿ ಯಾರೇ ಏನೇ ಮಾಡಿದ್ರು ನಾನು ಅವ್ರನ್ನ ಸುಮ್ಮನೆ ಬಿಡಲ್ಲ. ನಾನು ಶಿಕ್ಷೆ ಕೊಟ್ಟೇ ಕೊಡ್ತೀನಿ. ನಾನು ವಾರಸ್ದಾರ. ನಾನ್ ಬುದ್ಧಿ ಹೇಳಿದ್ರೆ ನನ್ಗೆ ಉಪದೇಶ ಮಾಡ್ತೀಯಾ? ನಿನಗ್ ಅಹಂಕಾರ ತಲೆಗೆ ಹತ್ತಿದೆ. ಇನ್ನ ಇವತ್ತು ಅಮ್ಮ, ಯಾರಾದ್ರೂ ಕೆಟ್ಟ ಕೆಲಸ ಮಾಡ್ತಿದ್ರೆ ಅದನ್ನ ನೋಡ್ತಾ ನಿಲ್ಲೋರು ಕೆಟ್ಟವರು ಅಂತ ನೀನೇ ತಾನೇ ನನ್ಗೆ ಹೇಳ್ಕೊಟ್ಟಿದ್ದು. ನಂಗೆ ಕೆಟ್ಟವನಾಗಕ್ಕೆ ಇಷ್ಟ ಇಲ್ಲ. ಯಾರಿಗೆ ಆಗ್ಲಿ ತೊಂದರೆ ಕೊಟ್ರೆ ನಾನ್ ಸುಮ್ಮನಿರಲ್ಲ. ಮನು ಹೊರಗೆ ಹೋಗ್ತಿದ್ದಾಗೆ ನಾವು ಇಷ್ಟು ವರ್ಷ ಮುಚ್ಚಿಟ್ಟು ಸತ್ಯ ಎಲ್ರಿಗೂ ಗೊತ್ತಾಗತ್ತೆ. ಏನೇ ಮಾಡಿದ್ರು ಏನೇ ಹೇಳಿದ್ರು ಹುಡುಗ ಹುಡುಗಾನೆ, ಹುಡುಗಿ ಹುಡುಗಿನೇ, ಅದೇ ಸತ್ಯ. ಹುಡುಗಿ ಆಗು ಅಷ್ಟೊಂದನ್ನೆಲ್ಲ ಮಾಡ್ತಿದ್ದಾಳಲ್ಲ,